ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ತಮಗೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ಅನ್ನುವಂಥ ವಿಚಾರ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚಾಗಿ ಕೇಳಿಬರ್ತಿರುವಂಥ ಒಂದು ಶಬ್ದ. ಹಿಂದೆಯೂ ಕೂಡ ಅಷ್ಟೇ ನಟ ದರ್ಶನ್ಗೆ ರಾಜಾತಿಥ್ಯವನ್ನು ಕೊಡ್ತಿದ್ದಾರೆ ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಹೊರಗಡೆ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಫೋಟೋಗಳು ಕೂಡ ಅಷ್ಟೇ ನಟ ದರ್ಶನ್ಗೆ ಯಾವ ರೀತಿಯಂಥ ರಾಜಾತಿಥ್ಯವನ್ನು ಕೊಡ್ತಿದ್ರು ಅನ್ನುವಂಥದ್ದು ಕೂಡ ಅಷ್ಟೇ ಆ ಫೋಟೋಗಳೇ ಸಾಕ್ಷಿಯಾಗಿದ್ವು. ಇದಾದಂಥ ಬಳಿಕ ದೊಡ್ಡ ಮಟ್ಟದಲ್ಲಿ ಬದಲಾವಣೆ ಆಗುತ್ತೆ. ಯಾರೆಲ್ಲ ರಾಜಾತಿಥ್ಯವನ್ನು ಪಡ್ಕೊಳ್ತಿದ್ರು ಅಂತೆಲ್ಲರನ್ನೂ ಕೂಡ ಅಷ್ಟೇ ಪರಪ್ಪನ ಅಗ್ರಹಾರದಿಂದ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡುವಂಥ ಒಂದು ಕೆಲಸ ಆಗುತ್ತೆ. ಅದರಲ್ಲೂ ಕೂಡ ನಟ ದರ್ಶನ್ಗೆ ರೌಡಿ ಶೀಟರ್ ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಸೇರಿಕೊಂಡು ಐಷಾರಾಮಿಯಾಗಿ ಕೂತ್ಕೊಂಡು ಸಿಗರೇಟ್ ಸೇದುವಂಥದ್ದು ಇದೆಲ್ಲವೂ ಕೂಡ ಅಷ್ಟೇ ನಟ ದರ್ಶನ್ಗೆ ಇದೆ ಅಂದಂಥ ಕಾರಣಕ್ಕೋಸ್ಕರ ಕೋರ್ಟ್ ಬಹಳ ಸೀರಿಯಸ್ ಆಗಿ ತೊಗೊಳ್ತೆ, ಜೈಲಿನ ಅಧಿಕಾರಿಗಳು ಸೀರಿಯಸ್ ಆಗ್ತಾ ಅಂತಾರೆ. ಅಲ್ಲಿ ಯಾರ್ಯಾರೆಲ್ಲ ರಾಜ್ಯಾತಿಥ್ಯವನ್ನು ಪಡ್ಕೊಳ್ತಿದ್ದಾರೆ ಅನ್ನುವಂಥ ಒಂದು ಆರೋಪ ಇತ್ತು. ಎಲ್ಲರನ್ನೂ ಕೂಡ ಅಷ್ಟೇ ರಾಜ್ಯದ ಬೇರೆ ಬೇರೆ ಜಿಲ್ಲೆಯ ಜೈಲುಗಳಿಗೆ ಅವರೆಲ್ಲರನ್ನೂ ಕೂಡ ಅಷ್ಟೇ ವರ್ಗಾವಣೆ ಮಾಡ್ತಾರೆ. ದರ್ಶನ್ ಕೂಡ ಅಷ್ಟೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ. ಇದಾದಂಥ ಬಳಿಕ ಅಲ್ಲಿನ ಜೈಲಿನ ಸಿಬ್ಬಂದಿಯವ್ರಿಗೂ ಕೂಡ ಅಷ್ಟೇ ಖಡಕ್ ಆದಂತಹ ಒಂದು ವಾರ್ನಿಂಗ್ ಅನ್ನು ಕೊಡ್ತಾರೆ. ಯಾವುದೇ ಕಾರಣಕ್ಕೂ ರಾಜಾತಿಥ್ಯವನ್ನು ಕೊಡುವಂತಹದ್ದು ನಿಲ್ಲಿಸಬೇಕು. ಮುಂದೆ ಏನಾದರೂ ರಾಜಾತಿಥ್ಯವನ್ನು ಕೊಟ್ರಿ ಅಂತಂದರೆ ನಾನು ಮುಲಾಜಿಲ್ದೆ ಆ್ಯಕ್ಷನ್ ಮಾಡ್ತೀನಿ ಅಂತೇಳಿ ಈ ಹಿಂದೆ ಇದ್ದಂತಹ ಜೈಲಿನ DG ಆಗಿದ್ದಂತಹ ದಯಾನಂದ್ ಅವರು ಹೇಳಿದರು. ಅದಾಂತ ಬಳಿಕ ದಯಾನಂದ್ ಅವರು ವರ್ಗಾವಣೆ ಆಗ್ತಾರೆ. ಆ ಒಂದು ಪ್ಲೇಸ್ಗೆ ADGP ಆದಂತಹ ಅಲೋಕ್ ಕುಮಾರ್ ಅವರು ಬರ್ತಾರೆ. ಅಲೋಕ್ ಕುಮಾರ್ ಬಂದಂತಹ ಬಳಿಕವೂ ಕೂಡ ಅಷ್ಟೇ ಸಾಕಷ್ಟು ರೀತಿಯಂಥ ಬದಲಾವಣೆಗಳನ್ನು ತರೋದಕ್ಕೆ ಮುಂದಾಗ್ತಾರೆ. ಯಾವುದೇ ಕಾರಣಕ್ಕೂ ಜೈಲಿನ ಒಳಗಡೆ ಮೊಬೈಲ್ ಬರಬಾರ್ದು, ಯಾರಿಗೂ ಕೂಡ ರಾಜಾತಿಥ್ಯವನ್ನು ಕೊಡಬಾರ್ದು, ಏನು ಜೈಲಿನ ಮ್ಯಾನ್ಯುಯಲ್ನ ಪ್ರಕಾರವಾಗಿ ಕೈದಿಗಳಿಗೆ ಕೊಡಬೇಕು ಫೆಸಿಲಿಟಿ ಇದೆಯೋ ಅದನ್ನು ಮಾತ್ರ ಕೊಡಬೇಕು ಹೊರತು ಬೇರೆ ಯಾವುದನ್ನು ಕೂಡ ಅಷ್ಟೇ ಕೊಡಬಾರ್ದು ಅನ್ನುವಂಥ ಒಂದು ಸ್ಟ್ರಿಕ್ಟ್ ಆದಂಥ ಆದೇಶವನ್ನು ಕೊಡ್ತಾರೆ. ಅಧಿಕಾರಿಗಳನ್ನು ಕೂಡ ಅಷ್ಟೇ ಸಭೆ ಮೇಲೆ ಸಭೆ ಮಾಡಿಬಿಟ್ಟು ಅವರಿಗೆ ಸ್ಟ್ರಿಕ್ಟ್ ಆದಂಥ ಒಂದು ಸೂಚನೆಯನ್ನು ಕೂಡ ಕೊಡ್ತಾರೆ. ಒಂದು ವೇಳೆ ಏನಾದರೂ ಯಾರಾದರೂ ನನ್ನ ಗಮನಕ್ಕಿಲ್ಲದೆ ಏನಾದರೂ ನೀವು ಕೈದಿಗಳ ಜೊತೆ ಮಿಂಗಾಲಾಗುವಂಥದ್ದು, ಮಂತ್ಲಿ ತಗೊಳ್ಳುವಂಥದ್ದು, ರಾಜಾತಿಥ್ಯವನ್ನು ಕೊಡುವಂಥದ್ದು ಏನಾದರೂ ಕಂಡು ಬಂತು ಅಂತಂದರೆ ಮುಲಾಜಿಲ್ದೆ ನಾನು ಆ್ಯಕ್ಷನ್ ಮಾಡ್ತೀನಿ ಅಂತ ADGP ಅಲೋಕ್ ಕುಮಾರ್ ಅವರು ಹೇಳ್ತಾರೆ. ಇದಾದಂಥ ಬಳಿಕ ರಾಜಾತಿಥ್ಯ ಅನ್ನುವಂಥ ವಿಚಾರ ಪರಪ್ಪನ ಅಗ್ರಹಾರ ಜೈಲಿಂದ ಯಾವುದೂ ಕೂಡ ಅಷ್ಟೇ ಬಂದಿರಲಿಲ್ಲ. ಆದರೆ ಈಗ ಹೊಸ ರೀತಿಯಾದಂಥ ಒಂದು ವರಸೆ ಶುರುವಾಗಿರುವಂಥದ್ದು. ಇಷ್ಟು ದಿನ ಪುರುಷರ ಬ್ಯಾರಕ್ನಲ್ಲಿ ರಾಜಾತಿಥ್ಯ ಸಿಕ್ತಿತ್ತು ಅಂತಂದ್ರೆ ಈಗ ಮಹಿಳಾ ಬ್ಯಾರಕ್ನಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ. ಅದು ಬೇರೆ ಯಾರಿಗೂ ಅಲ್ಲ, ಇದೇ ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ಆಗಿರುವಂತಹ ಪವಿತ್ರ ಗೌಡಗೆ ಎಲ್ಲ ರೀತಿಯಂತಹ ಫೆಸಿಲಿಟಿ ಇದೆ, ರಾಜಾತಿಥ್ಯ ಇದೆ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ 3 ತಿಂಗಳ ಕಾಲ ಇದ್ದು ಜಾಮೀನಿನ ಮೇಲೆ ಹೊರಗಡೆ ಬಂದಂತಹ ಸಂಧ್ಯಾ ಪವಿತ್ರ ನಾಗರಾಜ್ ಎನ್ನುವಂಥ ಒಂದು ಸಾಮಾಜಿಕ ಹೋರಾಟಗಾರ್ತಿ ಒಂದು ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಅವ್ರು ಯಾವಾಗ ಮಾಧ್ಯಮದ ಮುಂದೆ ಈ ರೀತಿಯಂಥ ಸ್ಟೇಟ್ಮೆಂಟನ್ನು ಕೊಡ್ತಾರೋ ಜೈಲಿನ ಅಧಿಕಾರಿಗಳು ಅದನ್ನು ಬಹಳ ಸೀರಿಯಸ್ ಆಗಿ ತಗೊಂತಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಸಂಧ್ಯಾ ಪವಿತ್ರ ನಾಗರಾಜ್ ಅವರು ಅಲ್ಲಿನ ಭದ್ರತಾ ಸಿಬ್ಬಂದಿ ರಶ್ಮಿ ಅವರ ಹೆಸರನ್ನು ಕೂಡ ಅಷ್ಟೇ ಅವರು ಹೇಳ್ತಾರೆ. ಅಲ್ಲಿ ರಶ್ಮಿ ಅವರು ಎಲ್ಲ ರೀತಿಯಂಥ ವ್ಯವಸ್ಥೆಯನ್ನು ಪವಿತ್ರ ಗೌಡ ಕೊಡ್ತಾ ಇದ್ದಾರೆ. ಮನೆಯಿಂದ ಬಾಕ್ಸ್ ತೊಗೊಂಡು ಬರ್ತಾರೆ. ಯಾಕಂದರೆ ಈ ಕಡೆ ಪವಿತ್ರ ಗೌಡ ಒಂದು ಮನೆಯೂಟ ಬೇಕು ಅಂತೇಳಿ ಕೋರ್ಟ್ನಲ್ಲಿ ಅರ್ಜಿ ಹಾಕ್ಕೊತಾರೆ. ಕೋರ್ಟ್ ಮನೆ ಊಟ ಕೊಡೋಕೆ ಆಗೋದಿಲ್ಲ ಅನ್ನುತ್ತೆ. ಇದಂಥ ಬಳಿಕ ಆಕೆ ನನಗೆ ಊಟ ಸರಿಯಾಗಿಲ್ಲ ಅಂತ ಒಂದು ಅಷ್ಟು ಆರೋಪಗಳನ್ನು ಮಾಡ್ತಾ ಇದ್ಲು. ಆದರೆ ಇದೆಲ್ಲವೂ ಕೂಡ ಅಷ್ಟೇ ಶುದ್ಧ ಸುಳ್ಳು. ಮಾಧ್ಯಮಗಳನ್ನು ಮೆಚ್ಚಿಸೋದಕ್ಕೆ ಈ ರೀತಿಯಾದಂಥ ಒಂದಷ್ಟು ಸ್ಟೇಟ್ಮೆಂಟ್ಸ್ ಹೊರಗಡೆ ಬರ್ತಿದೆ ಹೊರತು ಪವಿತ್ರ ಗೌಡಗೆ ಎಲ್ಲ ರೀತಿಯಾದಂತಹ ಫೆಸಿಲಿಟಿ ಅನ್ನುವಂತಹದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದೆ ಅನ್ನುವಂಥ ಒಂದು ಆರೋಪವನ್ನು ಮಾಡ್ತಾರೆ. ಇದರ ಜೊತೆಗೆ ಯಾವುದೇ ಹಬ್ಬ ಹರಿದಿನ ಬಂದಂಥ ಸಂದರ್ಭದಲ್ಲಿ ಹೋಳಿಗೆ ಊಟವು ಕೂಡ ಅಷ್ಟೇ ಪವಿತ್ರ ಗೌಡಗೆ ಬರುತ್ತೆ. ಆಕೆ ನಾನ್ ವೆಜ್ ಬೇಕು ಅಂತಂದರೆ ನಾನ್ ವೆಜ್ ಸಿಗುತ್ತೆ. ಇದೆಲ್ಲವನ್ನೂ ಕೂಡ ಅಷ್ಟೇ ಅಲ್ಲಿ ಭದ್ರತೆಗೆ ನಿಯೋಜನೆ ಆಗಿರುವಂಥ ಸಿಬ್ಬಂದಿಯವರು ಕೊಡ್ತಿದ್ದಾರೆ ಅನ್ನುವಂಥ ಒಂದು ಆರೋಪವನ್ನು ಆಕೆ ಮಾಡಿದ್ದಾರೆ. ಯಾವಾಗ ಈ ರೀತಿಯಂಥ ಆರೋಪ ಮಾಡ್ತಾರೋ ಇಮಿಡಿಯೇಟ್ ಆಗಿ ಅಲ್ಲಿದ್ದಂಥ ಭದ್ರತಾ ಸಿಬ್ಬಂದಿಯವರು ಜೈಲಿನ ಅಧಿಕಾರಿಗಳಿಗೊಂದು ದೂರನ್ನು ಕೊಡ್ತಾರೆ. ಈ ರೀತಿ ನಮ್ಮ ಮಧ್ಯೆ ತಂದಿಡುವಂಥ ಒಂದು ಕೆಲಸ ಮಾಡುವಂಥದ್ರ ಜೊತೆಗೆ ಸಮಾನವಾಗಿ ಕೆಲಸ ಮಾಡ್ತಿರುವಂಥವ್ರ ಮಧ್ಯೆ ಭಿನ್ನಾಭಿಪ್ರಾಯನ ಸೃಷ್ಟಿ ಮಾಡುವಂಥ ನಿಟ್ಟಿನಲ್ಲಿ ಇಲ್ಲಿ ಕೈದಿಯಾಗಿದ್ದಂತಹ ಮಹಿಳೆ ಜಾಮೀನಿನ ಮೇಲೆ ಹೊರಗಡೆ ಹೋಗಿ ಇಂತಹ ಆರೋಪವನ್ನು ಮಾಡ್ತಿದ್ರೆ ಆಕೆಯ ವಿರುದ್ಧ ಕ್ರಮ ಜರುಗಿಸಿ ಅಂತ ಹೇಳ್ಬಿಟ್ಟು ಭದ್ರತಾ ಸಿಬ್ಬಂದಿಯವರು ಜೈಲಿನ ಅಧಿಕಾರಿಗಳಿಗೆ ಒಂದು ದೂರನ್ನು ಕೊಡ್ತಾರೆ. ಜೈಲಿನ ಅಧಿಕಾರಿಗಳು ತದನಂತರ ಅದನ್ನು ಇನ್ವೆಸ್ಟಿಗೇಷನ್ ಮಾಡುವಂತಹ ಸಲುವಾಗಿ ಪರಪ್ಪನ ಅಗ್ರಹಾರ ಪೊಲೀಸರಿಗೆ ಒಂದು ದೂರನ್ನು ಕೊಡ್ತಾರೆ. ಸದ್ಯಕ್ಕೆ ದೂರಿನ ಅನ್ವಯವಾಗಿ ಪರಪ್ಪನ ಅಗ್ರಹಾರ ಪೊಲೀಸರು ಒಂದು NCR ಅನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದಾರೆ. NCR ರಿಜಿಸ್ಟರ್ ಮಾಡಿಕೊಂಡು FIR ಮಾಡ್ಕೊಳ್ಳೋದಕ್ಕೆ ಈಗಾಗಲೇ ಕೋರ್ಟ್ ಅನುಮತಿ ಕೇಳಿದರೆ ಬಹುತೇಕ ಇವತ್ತು ಅಥವಾ ನಾಳೆಯ ಒಳಗಾಗಿ ಕೋರ್ಟ್ನಿಂದಲೂ ಕೂಡ ಅನುಮತಿ ಸಿಗುತ್ತೆ. ಅನುಮತಿ ಸಿಕ್ಕಂತ ಬಳಿಕ FIR ಕನ್ವರ್ಟ್ ಮಾಡ್ತಾರೆ. ಇಲ್ಲಿ ಯಾರು ಆರೋಪವನ್ನು ಮಾಡಿದರೆ ಅವರ ಮೇಲೆ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಆಕೆಯ ಮೇಲೆ FIR ಕೂಡ ರಿಜಿಸ್ಟರ್ ಆಗುವಂಥ ಸಾಧ್ಯತೆ ಇದೆ. ತದನಂತರ ಇನ್ವೆಸ್ಟಿಗೇಷನ್ ಆಗುತ್ತೆ. ಆದರೆ ನ್ಯೂಸ್ 18 ಕೂಡ ಅಷ್ಟೇ ಯಾರು ಒಂದು ಆರೋಪವನ್ನು ಮಾಡಿದ್ರು ಆಕೆಯನ್ನು ಮಾತನಾಡಿಸಿದಂಥ ಸಂದರ್ಭದಲ್ಲಿ ಆಕೆ ಈಗಲೂ ಕೂಡ ಹೇಳ್ತಾ ಇರುವಂಥದ್ದು ನಾನೇನು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದೀನಿ ಆ ಸ್ಟೇಟ್ಮೆಂಟ್ ಮೇಲೆ ನಾನು ನಿಂತಿರ್ತೀನಿ. ಯಾಕಂದರೆ ನಾನು 3 ತಿಂಗಳ ಕಾಲ ಅಂದರೆ 9 ದಿನಗಳ ಕಾಲ ಜೈಲಿನಲ್ಲಿದ್ದೆ. ಜೈಲಿನಲ್ಲಿದ್ದಂಥ ಸಂದರ್ಭದಲ್ಲಿ ನಾನು ಕಣ್ಣಾರೆ ಕಂಡಿದ್ದೀನಿ ಪವಿತ್ರ ಗೌಡಗೆ ಯಾವ ರೀತಿಯಂಥ ರಾಜಾತಿಥ್ಯವನ್ನು ಕೊಡ್ತಾ ಇದ್ರು,
ಪವಿತ್ರ ಗೌಡಗೆ ಮೇಕಪ್ ಮಾಡ್ಕೊಳ್ಳೋದಕ್ಕೆ ಅವಕಾಶವನ್ನು ಮಾಡಿಕೊಡ್ತಾ ಇದ್ರು. ಆಕೆಗೆ ಬೇಕಾದಂತಹ ಊಟ ಸಿಗ್ತಾ ಇತ್ತು. ಹಬ್ಬ ಹರಿದಿನ ಬಂದಂಥ ವೇಳೆಯಲ್ಲಿ ಆಕೆಗೆ ಒಬ್ಬಟ್ಟು ಹೋಳಿಗೆ ಊಟವನ್ನು ಕೊಡ್ತಾ ಇದ್ರು. ಇದೆಲ್ಲವನ್ನು ಕೂಡ ಮಾಡ್ತಾ ಇದ್ದು ಬೇರೆ ಅಲ್ಲಿನ ಸಿಬ್ಬಂದಿಯವರೇ. ಅವ್ರು ಯಾರು ಅನ್ನೋಂಥದ್ದನ್ನು ಕೂಡ ಹೇಳ್ತೀರಿ. ಜೊತೆಗೆ ಅಲ್ಲಿ 360 ಡಿಗ್ರಿ ಕ್ಯಾಮ್ರಾವನ್ನು ಕೂಡ ಅಷ್ಟೇ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಹಾಕಿರ್ತಾರೆ. ಆ ಕ್ಯಾಮ್ರಾಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ ಆಕೆಗೆ ಯಾವ ರೀತಿಯಾದಂತಹ ಫೆಸಿಲಿಟಿಯನ್ನು ಅಲ್ಲಿ ಸಿಬ್ಬಂದಿಯವರು ಕೊಟ್ಟಿದ್ರು ಅನ್ನುವಂಥದ್ದು ಗೊತ್ತಾಗುತ್ತೆ. ಪೊಲೀಸರು ನನ್ನನ್ನು ಸಂಪರ್ಕ ಮಾಡಿಲ್ಲ. ಒಂದು ವೇಳೆ ಏನಾದರೂ ಪೊಲೀಸರು ನನ್ನನ್ನು ಹೇಳಿಕೆ ದಾಖಲು ಮಾಡ್ಕೊಳ್ಳೋಕೆ ಏನಾದರೂ ಕರೆದ್ರೆ ಖಂಡಿತವಾಗೂ ಹೋಗ್ತೀನಿ. ಒಂದು ವೇಳೆ ಅದಕ್ಕೂ ಮೀರಿ ಪೊಲೀಸರು ಯಾವ ಬ್ಯಾರಕ್ನಲ್ಲಿ ಆಕೆಗೆ ರಾಜಾತಿಥ್ಯವನ್ನು ಕೊಡ್ತಾ ಇದ್ರು, ಯಾವ ಪ್ಲೇಸ್ನಲ್ಲಿ ಆಕೆಗೆ ಊಟ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿದ್ರು ಅಂತ ಹೇಳಿದ್ರು ಕೂಡ ಅಷ್ಟೇ ನಾನು ಜೈಲಿನ ಒಳಗಡೆನೇ ಹೋಗಿ ಪೊಲೀಸರಿಗೆ ತೋರಿಸುವಂಥ ಒಂದು ಕೆಲಸವನ್ನು ಕೂಡ ಅಷ್ಟೇ ಮಾಡ್ತೀನಿ ಅನ್ನುವಂಥ ಒಂದು ಮಾತನ್ನು ಈಗಾಗಲೇ ಸಂಧ್ಯಾ ಪವಿತ್ರ ನಾಗರಾಜ್ ನ್ಯೂಸ್ 18 ಮುಂದೆ ಹೇಳಿದಂಥ ಸಂದರ್ಭದಲ್ಲೂ ಕೂಡ ಕೇಳಿದರೆ. ಸದ್ಯಕ್ಕೆ ಪರಪ್ಪನ ಅಗ್ರಹಾರ ಪೊಲೀಸರು ಇದನ್ನು ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾಕಂದರೆ ಹಿಂದೆ ರಾಜಾತಿಥ್ಯ ಪ್ರಕರಣ ಆದಂಥ ಸಂದರ್ಭದಲ್ಲಿ ಏನೆಲ್ಲ ಅನಾಹುತಗಳು ಸೃಷ್ಟಿಯಾಗಿತ್ತು, ಏನೆಲ್ಲ ಅವಾಂತರಗಳಾಗಿತ್ತು ಅಂತ ಗೊತ್ತಿತ್ತು. ಈಗ ಮಹಿಳಾ ಬ್ಯಾರಕ್ನಲ್ಲೂ ಕೂಡ ಅದರಲ್ಲೂ ಕೊಲೆ ಪ್ರಕರಣದ ಆರೋಪಿಯಾಗಿರುವಂತಹ ಪವಿತ್ರ ಗೌಡಗೆ ಈ ರೀತಿಯಂತಹ ರಾಜಾತಿಥ್ಯ ಸಿಗ್ತಾ ಇದೆ ಅಂತಂದ ವೇಳೆಯಲ್ಲಿ ಪೊಲೀಸರು ಅದನ್ನು ಸೀರಿಯಸ್ ಆಗಿ ತಗೊಂಡು ಸದ್ಯಕ್ಕೆ ಕೇಸೇನೋ ಈ ಸಂಧ್ಯಾ ವಿರುದ್ಧ ರಿಜಿಸ್ಟರ್ ಮಾಡಿದರೆ. ಆದರೆ ಪೊಲೀಸರು ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಏನೆಲ್ಲ ಸಾಕ್ಷ್ಯಾಧಾರಗಳು ಸಿಗುತ್ತೆ ಅಥವಾ ಜೈಲಿನ ಅಧಿಕಾರಿಗಳೊಂದು ಇಂಟರ್ನಲ್ ಎನ್ಕ್ವೈರಿ ಮಾಡಿದಂತಹ ವೇಳೆಯಲ್ಲಿ ನಿಜಕ್ಕೂ ಕೂಡ ಅಷ್ಟೇ ಪವಿತ್ರ ಗೌಡಗೆ ರಾಜಾತಿಥ್ಯ ಸಿಕ್ತಿತ್ತಾ ಇಲ್ವಾ, ಅಥವಾ ಸಂಧ್ಯಾ ಪವಿತ್ರ ನಾಗರಾಜ್ ಈ ರೀತಿ ಅಂತ ಸುಳ್ಳು ಆರೋಪಗಳನ್ನು ಮಾಡ್ತಿದ್ರ, ಅಥವಾ ಅಲ್ಲಿನ CCTVಯನ್ನು ಪರಿಶೀಲನೆ ಮಾಡಿದಂಥ ವೇಳೆಯಲ್ಲಿ ನಿಜಕ್ಕೂ ಕೂಡ ರಾಜಾತಿಥ್ಯವನ್ನು ಕೊಡ್ತಿದ್ರಾ ಅಂತಂದ ವೇಳೆಯಲ್ಲಿ ಅದು ಕನ್ಫರ್ಮ್ ಆಗಿ ಗೊತ್ತಾಗುತ್ತೆ. ಒಂದು ವೇಳೆ ಏನಾದರೂ CCTVಯಲ್ಲಿ ಈಕೆ ಮಾಡಿದಂಥ ಆರೋಪಗಳೆಲ್ಲವೂ ಕೂಡ ಅಷ್ಟೇ ಕ್ಯಾಪ್ಚರ್ ಆಗಿದ್ದು ರಾಜಾತಿಥ್ಯವನ್ನು ಕೊಡ್ತಿದೆ ಅನ್ನುವಂಥ ಒಂದು ವಿಚಾರ ಏನಾದರೂ ಆಂತರಿಕ ತನಿಖೆಯಲ್ಲಿ ಬಯಲಾದಂತಹ ವೇಳೆಯಲ್ಲಿ ಯಾವ ರೀತಿಯಾದಂತಹ ಶಿಕ್ಷೆಯನ್ನು ಅಲ್ಲಿದ್ದಂಥ ಭದ್ರತಾ ಸಿಬ್ಬಂದಿಗೆ ಜೈಲಿನ DG ಕೊಡ್ತಾರೆ ಅನ್ನುವಂಥದ್ದು ಕೂಡ ಅಷ್ಟೇ ನಾವು ಮುಂದಿನ ದಿನಗಳಲ್ಲಿ ನೋಡಬೇಕಾಗಿರುತ್ತೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.